ಬೆಳಗಿನ ಬೆಳಕು. ನಾಜೀರನ ಪ್ರತಿಜ್ಞೆ. ಭಾಗ 15. ಎದ್ದು ನಡೆಯಿರಿ. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ರವರೆಗೆ. ನಿನ್ನೆಯ ಅಧ್ಯಾಯವನ್ನು ಮುಂದುವರಿಸುತ್ತಾ, ಒಬ್ಬ ನಾಜೀರನು ಅಶುದ್ಧತೆಯಲ್ಲಿ ಇರಲು ಅಥವಾ ಏನು ಸಂಭವಿಸದಂತೆ ತಾನು ವ್ರತವನ್ನು ಮುಂದುವರಿಸಲು ಯೆಹೋವನು ಅನುಮತಿಸಲಿಲ್ಲ ಎಂಬುದನ್ನು ನಾವು ಕಂಡೆವು. ಶುದ್ಧೀಕರಣದ ನಂತರ, ಅರ್ಪಣೆಯ ನಂತರ ಮತ್ತು ಪುನಃಸ್ಥಾಪನೆಯ ನಂತರ ಧರ್ಮಶಾಸ್ತ್ರ ಒಂದು ಸರಳ ಆದರೆ ಅದು ಬಹಳ ಶಕ್ತಿಯುತ ಮಾತನ್ನು ಹೇಳುತ್ತದೆ. ಆ ವ್ಯಕ್ತಿಯು ತನ್ನ ವ್ರತವನ್ನು ಪುನಃ ಪ್ರಾರಂಭಿಸಬೇಕು. ಇದೊಂದು ಸಣ್ಣ ಸಾಲಲ್ಲ. ಇದು ಪುನಃಸ್ಥಾಪನೆಯ ಬಗ್ಗೆ ಯೆಹೋವನಿಗಿರುವ ಹೃದಯವಂತಿಕೆಯನ್ನು ತೋರಿಸುತ್ತದೆ. ಯೆಹೋವನಿಗೆ ನಿಜವಾಗಿ ಭಯಪಡುವವನ ಜೀವನದಲ್ಲಿ ವೈಫಲ್ಯತೆ ಅಂತಿಮ ಅಧ್ಯಾಯವಾಗಬಾರದು ಎಂಬುದನ್ನು ಇದು ತೋರಿಸುತ್ತದೆ. ಪ್ರತಿಜ್ಞೆಯು ಮಧ್ಯದಲ್ಲಿ ನಿಂತು ಹೋಗಿರಬಹುದು, ಆದರೆ ಯೆಹೋವನು ಪುನಃ ಪ್ರಾರಂಭಿಸಲು ಒಂದು ಮಾರ್ಗವನ್ನು ಒದಗಿಸುತ್ತಾನೆ. ವ್ರತವು ಮತ್ತೆ ಆರಂಭವಾಗುತ್ತದೆ. ನೂತನ ಸೃಷ್ಟಿಯ ವಿಶ್ವಾಸಿಗಳು ಹೇಗೆ ನಡೆಯಬೇಕು ಎಂಬುದನ್ನು ಯೆಹೋವನು ಈ ಮೂಲಕವೇ ನಮಗೆ ಕಲಿಸುತ್ತಾನೆ. ನಾವು ಬಿದ್ದಾಗ ಧೂಳಿನಲ್ಲಿ ಕುಳಿತು ಸೋಲನ್ನೇ ಅಪ್ಪಿಕೊಂಡು ಸಮಾಧಾನ ಪಟ್ಟುಕೊಳ್ಳಬಾರದು. ನಾವು ಅವಮಾನದಲ್ಲಿ ಅಡಗಿಸಿಕೊಳ್ಳಬಾರದು ಅಥವಾ ಮನಸ್ಸಾಕ್ಷಿಯು ಕೊಳೆಯಲು ಬಿಡಬಾರದು. ಶಾಸ್ತ್ರವು ಬೀಳುವುದನ್ನು ಎಲ್ಲಿಯೂ ಹೊಗಳುವುದಿಲ್ಲ, ಆದರೆ ಅದು ಎದ್ದು ನಿಲ್ಲುವುದನ್ನು ಕಲಿಸುತ್ತದೆ. ಜ್ಞಾನೋಕ್ತಿಗಳು ಹೀಗೆ ಹೇಳುತ್ತವೆ, ನೀತಿವಂತನು 7 ಬಾರಿ ಬಿದ್ದರೂ ಮತ್ತೆ ಎದ್ದು ಏಳುತ್ತಾನೆ. ಜ್ಞಾನೋಕ್ತಿ 24ನೇ ಅಧ್ಯಾಯ 16ನೇ ವಾಕ್ಯ. ಎಂದಿಗೂ ಹೋರಾಟ ಮಾಡದವನು ನೀತಿವಂತನಲ್ಲ, ಬದಲಾಗಿ ಬಿದ್ದ ಮೇಲೆ ಹಾಗೆಯೇ ಬಿದ್ದಿರದವನೇ ನೀತಿವಂತನು. ಅವನು ಯೆಹೋವನಿಗೆ ಭಯಪಡುವುದರಿಂದ, ಪಾಪವನ್ನು ದ್ವೇಷಿಸುವನಾದ್ದರಿಂದ ಮತ್ತು ಸತ್ಯವನ್ನು ಪ್ರೀತಿಸುವುದರಿಂದ ಮತ್ತೆ ಎದ್ದು ನಿಲ್ಲುತ್ತಾನೆ. ದುಷ್ಟರು ಬಿದ್ದು ಕತ್ತಲೆಯಲ್ಲಿ ಉಳಿಯುತ್ತಾರೆ, ಆದರೆ ನೀತಿವಂತರು ಯೆಹೋವನ ಬೆಳಕಿನತ್ತ ಎಳೆಯಲ್ಪಡುತ್ತಾರೆ. ಅದಕ್ಕಾಗಿಯೇ ಅಶುದ್ಧತೆ ಉಳಿದಿರುವಾಗ ನಾಜೀರನ ವ್ರತವನ್ನು ಮುಂದುವರಿಸಲು ಸಾಧ್ಯವಿರಲಿಲ್ಲ. ಆದರೆ ಪುನಃಸ್ಥಾಪನೆಯ ನಂತರ ಅವನು ಎಂದೆಂದಿಗೂ ನಿಂತಲೇ ಇರಲು ಸಾಧ್ಯವಿರಲಿಲ್ಲ. ಅವನು ಮುಂದೆ ಸಾಗಬೇಕೆಂದು ಯೆಹೋವನು ಬಯಸಿದನು. ಆ ವ್ರತವು ಮುಂದುವರಿಯಬೇಕೆಂದು ಆತನು ಇಷ್ಟಪಟ್ಟನು. ಅದೇ ರೀತಿಯಲ್ಲಿ ಒಮ್ಮೆ ಪಶ್ಚಾತ್ತಾಪಪಟ್ಟು ಶುದ್ಧೀಕರಣವನ್ನು ಪಡೆದ ಮೇಲೆ ನಾವು ಪುನಃ ಪ್ರಾರಂಭಿಸಬೇಕು. ಇದು ನಟನೆಯಲ್ಲ, ಇದು ವಿಧೇಯತೆ, ಇದು ನಂಬಿಕೆ. ದೇವರು ನಮ್ಮನ್ನು ಕ್ಷಮಿಸಿ ಶುದ್ಧೀಕರಿಸುತ್ತಾನೆ ಎಂದು ಹೇಳಿದಾಗ ಆತನನ್ನು ಗಂಭೀರವಾಗಿ ಪರಿಗಣಿಸುವುದೇ ಇದು. ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡರೆ ಆತನು ನಂಬಿಗಸ್ತನೂ ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿ ಸಕಲ ಅನೀತಿಯಿಂದ ನಮ್ಮನ್ನು ಶುದ್ಧಿ ಮಾಡುವನು. 1 ಯೋಹಾನ 1ನೇ ಅಧ್ಯಾಯ 9ನೇ ವಾಕ್ಯ. ಯೆಹೋವನು ನಮ್ಮನ್ನು ಶುದ್ಧೀಕರಿಸಿದಾಗ ನಾವು ಕೈದಿಗಳಂತೆ ಬದುಕಬೇಕೆಂದು ಆತನು ಬಯಸುವುದಿಲ್ಲ. ನಾವು ಮತ್ತೆ ಪವಿತ್ರತೆಯಲ್ಲಿ ನಡೆಯಬೇಕೆಂದು ಆತನು ಬಯಸುತ್ತಾನೆ. ಪೌಲನು ಇದನ್ನು ಸ್ಪಷ್ಟವಾಗಿ ವಿವರಿಸುತ್ತಾನೆ. ಅವನು ಹೇಳುತ್ತಾನೆ, ಹಿಂದಿನವುಗಳನ್ನು ಮರೆತು ಮುಂದಿನವುಗಳಿಗಾಗಿ ಹಂಬಲಿಸುತ್ತಾ ಗುರಿಯ ಕಡೆಗೆ ಓಡುತ್ತಿದ್ದೇನೆ. ಫಿಲಿಪ್ ಬರೆದವರಿಗೆ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ 14ನೇ ವಾಕ್ಯ. ಹಿಂದಿನದು ಎಂದಿಗೂ ಮುಖ್ಯವಲ್ಲ ಎಂದು ಪೌಲನು ಹೇಳುತ್ತಿರಲಿಲ್ಲ. ಬದಲಾಗಿ ನಮ್ಮ ಪಾದಗಳು ಮುಂದೆ ಓಡದಂತೆ ತಡೆಯುವ ಸರಪಳಿಯಲ್ಲಿ ಹಿಂದಿನದು ಇರಬಾರದು ಎಂದು ಅವನು ಹೇಳುತ್ತಿದ್ದನು. ಪಾಪದ ಕೈ ಒಪ್ಪಿಗೆ ಮತ್ತು ಶುದ್ಧೀಕರಣದ ನಂತರ ವೈಫಲ್ಯವೇ ನಮ್ಮ ಗುರುತು ಎಂಬಂತೆ ನಾವು ಪದೇ ಪದೇ ಅದರ ಕಡೆ ನೋಡಬಾರದು. ನಮ್ಮ ಗುರುತು ಕ್ರಿಸ್ತನಲ್ಲಿದೆ ಮತ್ತು ಯೆಹೋವನು ನಮ್ಮನ್ನು ಮುಂದಕ್ಕೆ ಕರೆಯುತ್ತಿದ್ದಾನೆ. ಇದು ಪ್ರಯೋಜನವಿಲ್ಲ ಎಂದು ಶತ್ರುವು ಪಿಸುಗುಟ್ಟುತ್ತಾನೆ, ಆದರೆ ಯೆಹೋವನು ಮತ್ತೆ ಪ್ರಾರಂಭಿಸು ಎನ್ನುತ್ತಾನೆ. ಹಾಗಾದರೆ ಬಿದ್ದ ನಂತರ ಮತ್ತೆ ಎದ್ದು ಓಡಲು ನಾವು ತೆಗೆದುಕೊಳ್ಳಬಹುದಾದ ಪ್ರಾಯೋಗಿಕ ಕ್ರಮಗಳು ಯಾವುವು? ಮೊದಲನೇ ಹೆಜ್ಜೆ, ತಕ್ಷಣವೇ ಬೆಳಕಿಗೆ ಬನ್ನಿ, ತಡ ಮಾಡಬೇಡಿ. ಪಾಪವು ಕತ್ತಲಲ್ಲಿ ಬೆಳೆಯುತ್ತದೆ, ಆದರೆ ಅದನ್ನು ಅರಿಕೆಯ ಮೂಲಕ
ಯೆಹೋವನು ಬೆಳಕಿಗೆ ತಂದಾಗ ಅದು ತನ್ನ ಶಕ್ತಿಯನ್ನು ಕಳೆದುಕೊಳ್ಳುತ್ತದೆ. ತನ್ನ ಪಾಪಗಳನ್ನು ಮುಚ್ಚಿಡುವವನು ಅಭಿವೃದ್ಧಿ ಹೊಂದುವುದಿಲ್ಲ. ಅವುಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುವವನಿಗೆ ಕರುಣೆಯೂ ಸಿಗುವುದು. ಜ್ಞಾನೋಕ್ತಿಗಳು 28ನೇ ಅಧ್ಯಾಯ 13ನೇ ವಾಕ್ಯ. ಅರಿಕೆ ಮಾಡುವುದು ಎಂದರೆ ಕೇವಲ ಮಾತುಗಳಲ್ಲ, ಅದು ಯೆಹೋವನೊಂದಿಗೆ ಏಕಮತವಾಗುವುದು. ಇದು ಪಾಪ. ನಾವು ಇದನ್ನು ಸಮರ್ಥಿಸಿಕೊಳ್ಳುವುದಿಲ್ಲ, ನಾವು ಇದರಿಂದ ತಿರುಗಿಕೊಳ್ಳುತ್ತೇವೆ ಎಂದು ಹೇಳುವುದು ಅರಿಕೆ. 2ನೇ ಹೆಜ್ಜೆ. ಆ ಪಾಪವನ್ನು ನಿಜವಾಗಿಯೂ ಬಿಟ್ಟು ಬಿಡಿ. ಪಶ್ಚಾತ್ತಾಪ ಎಂದರೆ ಕೇವಲ ಪಶ್ಚಾತ್ತಾಪ ಪಡುವುದು ಮಾತ್ರವಲ್ಲ, ಅದು ದಿಕ್ಕನ್ನು ಬದಲಾಯಿಸುವುದು. ನಾವು ಹಳೆಯ ಮನುಷ್ಯನನ್ನು ತೆಗೆದು ಹಾಕಬೇಕು ಮತ್ತು ಹೊಸ ಮನುಷ್ಯನನ್ನು ಧರಿಸಿಕೊಳ್ಳಬೇಕು ಎಂದು ಪೌಲನು ಹೇಳುತ್ತಾನೆ. ಎಫೆಸದವರಿಗೆ 4ನೇ ಅಧ್ಯಾಯ 22ನೇ ವಾಕ್ಯ 23-24. ಅಂದರೆ ಆ ಕೆಟ್ಟ ಅಭ್ಯಾಸವನ್ನು, ರಹಸ್ಯ ಬಾಗಿಲನ್ನು, ಪಾಪಕ್ಕೆ ಪ್ರಚೋದನೆ ನೀಡುವ ಮಾರ್ಗವನ್ನು ಸಂಪೂರ್ಣವಾಗಿ ಕತ್ತರಿಸಿ ಹಾಕುವುದು. ಫೋನ್ ಮೂಲಕ ತಪ್ಪು ಸಂಭವಿಸಿದರೆ ಮಿತಿಗಳನ್ನು ಹಾಕಿಕೊಳ್ಳಿ. ಸ್ನೇಹದ ಮೂಲಕ ಬಂದರೆ ಅಂತಹ ಸ್ನೇಹದಿಂದ ದೂರವಿರಿ. ಗರ್ವದಿಂದ ಬಿದ್ದರೆ ನಮ್ರತೆಯನ್ನು ಆರಿಸಿಕೊಳ್ಳಿ. ಕೋಪದಿಂದ ಬಿದ್ದರೆ ಮಾತನಾಡುವ ಮೊದಲು ಮೌನ ಮತ್ತು ಪ್ರಾರ್ಥನೆಯನ್ನು ಆರಿಸಿಕೊಳ್ಳಿ. ಪಶ್ಚಾತ್ತಾಪ ಯಾವಾಗಲೂ ಪ್ರಾಯೋಗಿಕವಾಗಿ ಯಾವುದನ್ನು ಕತ್ತರಿಸಿ ಹಾಕುವುದನ್ನು ಬಯಸುತ್ತದೆ. 3ನೇ ಹೆಜ್ಜೆ. ದಿನಾಲೂ ಮನುಷ್ಯನನ್ನು ನವೀಕರಿಸಿಕೊಳ್ಳಿ. ನಮ್ಮ ಮನಸ್ಸು ಇನ್ನೂ ಹಳೆಯ ಆಹಾರವನ್ನೇ ಸೇವಿಸುತ್ತಿರುವುದರಿಂದ ನಮ್ಮಲ್ಲಿ ಅನೇಕರು ಮತ್ತೆ ಮತ್ತೆ ಬೀಳುತ್ತಾರೆ. ಮನಸ್ಸನ್ನು ಹೊಸತು ಮಾಡಿಕೊಳ್ಳುವ ಮೂಲಕ ರೂಪಾಂತರಗೊಳ್ಳಲು ಯೆಹೋವನು ನಮಗೆ ಕರೆ ನೀಡುತ್ತಾನೆ. ರೋಮಾಪುರದವರಿಗೆ 12ನೇ ಅಧ್ಯಾಯ 2ನೇ ವಾಕ್ಯ. ಆ ನವೀಕರಣವು ದೇವರ ವಾಕ್ಯದಿಂದ ಬರುತ್ತದೆ. ನಾನು ನಿಮಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ವಾಕ್ಯವನ್ನು ನನ್ನ ಹೃದಯದಲ್ಲಿ ಅಡಗಿಸಿಟ್ಟಿದ್ದೇನೆ. ಕೀರ್ತನೆ 119:11ನೇ ವಾಕ್ಯ. ಶಾಸ್ತ್ರವನ್ನು ನಿರ್ಲಕ್ಷಿಸಿದಾಗ ಶೋಧನೆಗಳು ದೊಡ್ಡದಾಗಿ ಬೆಳೆಯುತ್ತವೆ. ನ್ಯಾಯ ಪ್ರಮಾಣವು ಹೃದಯದಲ್ಲಿ ಸಂಗ್ರಹವಾದಾಗ ಮನಃಸಾಕ್ಷಿಯು ಮತ್ತೆ ತೀಕ್ಷ್ಣವಾಗುತ್ತದೆ. ಆದುದರಿಂದ ವ್ರತವನ್ನು ಮತ್ತೆ ಪ್ರಾರಂಭಿಸಲು ನಾವು ವಾಕ್ಯದ ಬಳಿಗೆ ಬರಬೇಕು. ಅದೊಂದು ಹವ್ಯಾಸದಂತಿರಬಾರದು, ಅದು ಜೀವದಂತಿರಬೇಕು. ಪ್ರತಿದಿನ ಕೆಲವು ವಚನಗಳನ್ನಾದರೂ ನಿಧಾನವಾಗಿ ಓದಿ, ಆಳವಾಗಿ ನಂಬಿ ಮತ್ತು ಪ್ರಾಮಾಣಿಕವಾಗಿ ಪಾಲಿಸಿದರೆ ಅದು ಒಳಗಿನ ಮನುಷ್ಯನನ್ನು ಬಲಪಡಿಸುತ್ತದೆ. 4ನೇ ಹೆಜ್ಜೆ. ಪ್ರಾರ್ಥನೆಗೆ ಮರಳಿ ಬನ್ನಿ. ಹೃದಯಕ್ಕೆ ಅವಮಾನವೆನ್ನಿಸಿದರೂ ಪರವಾಗಿಲ್ಲ, ಅವಮಾನವನ್ನು ಹೆಚ್ಚಾಗಿ ಪ್ರಾರ್ಥಿಸಬೇಡ ಎಂದು ಹೇಳುತ್ತದೆ. ಆದರೆ ಪ್ರಾರ್ಥನೆಯ ಗುಣವಾಗುವ ಆರಂಭದ ಸ್ಥಳ ಪಶ್ಚಾತ್ತಾಪ ಪಡುವವನ ಹತ್ತಿರ ಬರಲಿ ಎಂದು ಯೆಹೋವನು ಆಹ್ವಾನಿಸುತ್ತಾನೆ. ಆದುದರಿಂದ ನಾವು ಕರುಣೆಯನ್ನು ಪಡೆಯುವಂತೆಯೂ ಅವಶ್ಯಕತೆ ಸಮಯದಲ್ಲಿ ಸಹಾಯ ಮಾಡುವ ಕೃಪೆಯನ್ನು ಕಂಡುಕೊಳ್ಳುವಂತೆಯೂ ಧೈರ್ಯದಿಂದ ಕೃಪಾಸನದ ಬಳಿಗೆ ಬರೋಣ. ಇಬ್ರಿಯ ಬರೆದ ಪತ್ರಿಕೆ 4ನೇ ಅಧ್ಯಾಯ 16ನೇ ವಾಕ್ಯ. ಇಲ್ಲಿನ ಧೈರ್ಯವು ಅಹಂಕಾರವಲ್ಲ, ಅದು ಕ್ರಿಸ್ತನ ಮೂಲಕ ಸಿಗುವ ಯೆಹೋವನ ಕರುಣೆಯ ಮೇಲಿರುವ ನಂಬಿಕೆ ಮತ್ತು ಓಡಲು ಶಕ್ತಿ ಸಿಗುವುದು. ಪ್ರಾರ್ಥನೆಯಲ್ಲಿಯೇ ದೊಡ್ಡ ಪತನವಾಗಿದ್ದರೆ ಸಣ್ಣದಾಗಿ ಪ್ರಾರಂಭಿಸಿ, ಮೆಲ್ಲಗೆ ಪ್ರಾರ್ಥಿಸಿ. ಸಣ್ಣ ಪ್ರಾರ್ಥನೆಗಳು, ಪ್ರಾಮಾಣಿಕ ಪ್ರಾರ್ಥನೆಗಳು, ಮುರಿದ ಹೃದಯದ ಮೊರೆಯನ್ನು ಯೆಹೋವನು ಕೇಳುತ್ತಾನೆ. 5ನೇ ಹೆಜ್ಜೆ. ಸಹಭಾಗಿತ್ವ ಮತ್ತು ಹೊಣೆಗಾರಿಕೆಯನ್ನು ಪುನಃ ಸ್ಥಾಪಿಸಿ. ಪಾಪವು ನಮ್ಮನ್ನು ಏಕಾಂಗಿಯಾಗಿಸುತ್ತದೆ, ಪುನಃ ಸ್ಥಾಪನೆಯು ನಮ್ಮನ್ನು ಮತ್ತೆ ಜೋಡಿಸುತ್ತದೆ. ನಿಮ್ಮಲ್ಲಿ ಯಾರು ಪಾಪದ ವಂಚನೆಯಿಂದ ಕಠಿಣರಾಗದಂತೆ ಪ್ರತಿದಿನವೂ ಒಬ್ಬರಿಗೊಬ್ಬರು ಎಚ್ಚರಿಸಿರಿ ಎಂದು ನ್ಯಾಯಪ್ರಮಾಣವು ಹೇಳುತ್ತದೆ. ಇಬ್ರಿಯ ಬರೆದ ಪತ್ರಿಕೆ 3ನೇ ಅಧ್ಯಾಯ 13ನೇ ವಾಕ್ಯ. ಮತ್ತು ನೀವು ಗುಣವಾಗುವಂತೆಯೂ ನಿಮ್ಮ ತಪ್ಪುಗಳನ್ನು ಒಬ್ಬರಿಗೊಬ್ಬರು ಅರಿಕೆ ಮಾಡಿ ಒಬ್ಬರಿಗಾಗಿ ಒಬ್ಬರು ಪ್ರಾರ್ಥಿಸಿರಿ. ಯಾಕೋಬ ಬರೆದ ಪತ್ರಿಕೆ 5ನೇ ಅಧ್ಯಾಯ 16ನೇ ವಾಕ್ಯ. ಇದರ ಅರ್ಥ ಪ್ರತಿಯೊಂದು ವಿವರವನ್ನು ಎಲ್ಲರೊಂದಿಗೆ ಹಂಚಿಕೊಳ್ಳಬೇಕೆಂದು ಅಲ್ಲ, ಯೆಹೋವನಿಗೆ ಭಯಪಡುವವರೊಂದಿಗೆ ನಡೆಯುವುದು ಎಂದರ್ಥ. ಅವರು ನಿಮಗಾಗಿ ಪ್ರಾರ್ಥಿಸುತ್ತಾರೆ, ತಿದ್ದುತ್ತಾರೆ
ಮತ್ತು ಬಲಪಡಿಸುತ್ತಾರೆ. ನಾವು ಒಬ್ಬರೇ ಉಳಿದಾಗ ಶತ್ರುವಿಗೆ ಹೆಚ್ಚು ಅವಕಾಶ ಸಿಗುತ್ತದೆ. ನಾವು ಸಹಭಾಗಿತ್ವದಲ್ಲಿ ನಡೆದಾಗ ಬೆಳಕು ಬಲವಾಗಿರುತ್ತದೆ. 6ನೇ ಹೆಜ್ಜೆ, ನಿರ್ಲಕ್ಷ್ಯದ ಸರಳ ವಿಧೇಯತೆಯನ್ನು ಮತ್ತೆ ಕೈಗೆತ್ತಿಕೊಳ್ಳಿ. ಅನೇಕ ಬಾರಿ ಪ್ರಾರ್ಥನೆ, ವಾಕ್ಯ, ಸೇವೆ ಮತ್ತು ಸಹೋದರ ಪ್ರೇಮವನ್ನು ದೀರ್ಘಕಾಲ ನಿರ್ಲಕ್ಷಿಸಿದಂಥ ನಂತರವೇ ಪತನವು ಸಂಭವಿಸುತ್ತದೆ. ಆದುದರಿಂದ ಮತ್ತೆ ಪ್ರಾರಂಭಿಸುವುದು ಎಂದರೆ ಯೆಹೋವನು ಆಜ್ಞಾಪಿಸಿದ ಮೂಲಭೂತ ಒಳ್ಳೆಯ ಕೆಲಸಗಳನ್ನು ಮಾಡುವುದು. ಒಳ್ಳೆಯದನ್ನು ಮಾಡಬೇಕೆಂದು ತಿಳಿದಿದ್ದರೂ ಅದನ್ನು ಮಾಡದವನಿಗೆ ಅದು ಪಾಪವಾಗಿದೆ ಎಂದು ಯಾಕೋಬನು ಹೇಳುತ್ತಾನೆ. ಯಾಕೋಬ 4ನೇ ಅಧ್ಯಾಯ 17ನೇ ವಾಕ್ಯ. ಆದುದರಿಂದ ನಮಗೆ ಈಗಾಗಲೇ ತಿಳಿದಿರುವ ಒಳ್ಳೆಯದನ್ನು ಮಾಡುವ ಮೂಲಕ ನಾವು ಮತ್ತೆ ಪ್ರಾರಂಭಿಸೋಣ. ಕ್ಷಮಿಸುವುದು, ಸತ್ಯ ಮಾತನಾಡುವುದು, ಪೋಷಕರನ್ನು ಗೌರವಿಸುವುದು, ಸಹೋದರರನ್ನು ಪ್ರೀತಿಸುವುದು, ಅಗತ್ಯವಿರುವವರಿಗೆ ಸಹಾಯ ಮಾಡುವುದು, ನಾಲಿಗೆಯನ್ನು ಹತೋಟಿಯಲ್ಲಿಡುವುದು, ಕೆಲಸದಲ್ಲಿ ನಂಬಿಗಸ್ತನಾಗಿರುವುದು, ಕೆಟ್ಟ ಆಸೆಗಳಿಂದ ಓಡಿ ಹೋಗುವುದು ಮತ್ತು ವಿನಯದಿಂದ ನಡೆಯುವುದು. ವಿಧೇಯತೆ ಎಂಬುದು ಕ್ಷಮೆಗಾಗಿ ನಾವು ನೀಡುವ ಹಣವಲ್ಲ, ಅದು ಪುನಃಸ್ಥಾಪಿತವಾದ ಹೃದಯದ ಫಲವಾಗಿದೆ. ಹಾಗೆ ನೀತಿವಂತನು ಎದ್ದು ಮತ್ತೆ ಓಡಾಡುತ್ತಾನೆ, ತಾನು ಎಂದಿಗೂ ಬೀಳಲೇ ಇಲ್ಲ ಎಂದು ನಟಿಸುವ ಮೂಲಕ ಅಲ್ಲ. ಬದಲಾಗಿ ಸತ್ಯದೊಂದಿಗೆ ಯೆಹೋವನ ಬಳಿಗೆ ಬಂದು ಶುದ್ಧೀಕರಣವನ್ನು ಪಡೆದು ಹಳೆಯ ಹಾದಿಗಳನ್ನು ಕತ್ತರಿಸಿ ಮನಸ್ಸನ್ನು ನವೀಕರಿಸಿ ಪ್ರಾರ್ಥನೆಗೆ ಮರಳಿ ಸಹಭಾಗಿತ್ವದಲ್ಲಿ ನಡೆದು ಮತ್ತು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ವಿಧೇಯನಾಗಲು ಮೂಲಕ ಆತನು ಓಡುತ್ತಾನೆ. ಭಯವು ಉಂಟಾದಾಗ ನಾವು ಯೆಹೋವನ ವಾಗ್ದಾನವನ್ನು ನೆನಪಿಸಿಕೊಳ್ಳೋಣ. ನಿಮ್ಮಲ್ಲಿ ಸತ್ಕಾರ್ಯವನ್ನು ಪ್ರಾರಂಭಿಸಿದ ಆತನು ಅದನ್ನು ಪೂರೈಸುವನು. ಫಿಲಿಪ್ ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಾಕ್ಯ. ಯೆಹೋವನು ನಮ್ಮನ್ನು ಕರೆಯುವುದು ಮಾತ್ರವಲ್ಲ, ಆತನು ನಮ್ಮನ್ನು ಪೋಷಿಸುತ್ತಾನೆ, ತನ್ನನ್ನು ಹುಡುಕುವವರನ್ನು ಆತನು ಬಲಪಡಿಸುತ್ತಾನೆ. ಆದುದರಿಂದ ನಾಜೀರನು ತನ್ನ ವ್ರತವನ್ನು ಪುನಃ ಆರಂಭಿಸುತ್ತಾನೆ ಮತ್ತು ನಾವು ಕೂಡ ನಮ್ಮ ಪ್ರತಿಷ್ಠೆಯನ್ನು ಮತ್ತೆ ಪ್ರಾರಂಭಿಸೋಣ ಎಂದು. ಇದು ದುರ್ಬಲವಾದ ಮರು ಪ್ರಾರಂಭವಲ್ಲ, ಇದು ನಮ್ಮನ್ನು ಪುನಃ ಪ್ರತಿಷ್ಠೆಗೆ ಕರೆಯುವ ಯೆಹೋವನ ಕರುಣೆಯಾಗಿದೆ. ಯೆಹೋವನ ಶುದ್ಧೀಕರಣವು ಹೊಸ ಆರಂಭವನ್ನು ತೆರೆಯುತ್ತದೆ. ಇದು ಮತ್ತೊಂದು ಶುದ್ಧವಾದ ಓಟದ ಮೊದಲು ದಿನವಾಗಬಹುದು. ಮುಂದಿನ ಭಾಗದಲ್ಲಿ ನಾವು ವ್ರತದ ಮುಕ್ತಾಯದ ಬಗ್ಗೆ ಅಧ್ಯಯನ ಮಾಡೋಣ. ನಾಜೀರನು ಪ್ರತ್ಯಕ್ಷತೆಯ ದಿನಗಳನ್ನು ಹೇಗೆ ಮುಗಿಸುತ್ತಾನೆ, ಯಾವ ಅರ್ಪಣೆಗಳನ್ನು ತರುತ್ತಾನೆ ಮತ್ತು ಯೆಹೋವನೊಂದಿಗಿನ ನಮ್ಮ ನಡಿಗೆಯನ್ನು ಯಶಸ್ವಿಯಾಗಿ ಮುಗಿಸುವ ಬಗ್ಗೆ ಅದು ನಮಗೆ ಏನು ಕಲಿಸುತ್ತದೆ ಎಂಬುದನ್ನು ನಾವು ನೋಡೋಣ. ಪ್ರಾರ್ಥನೆ. ಓ ಪರಲೋಕ ತಂದೆಯೇ, ಪಶ್ಚಾತ್ತಾಪ ಪಡುವವರನ್ನು ನೀನು ಪುನಃ ಸ್ಥಾಪಿಸಿ ಮತ್ತೆ ಎದ್ದು ನಿಲ್ಲಲು ಶಕ್ತಿ ನೀಡುವುದಕ್ಕಾಗಿ ವಂದನೆಗಳು. ನಮ್ಮನ್ನು ಮರೆಮಾಚುವ ಅವಮಾನದಿಂದ ಕಾಪಾಡು ಮತ್ತು ಪಾಪವನ್ನು ಬೇಗನೆ ಅರಿಕೆ ಮಾಡಿ ಬಿಟ್ಟು ಬಿಡುವ ನಮ್ರತೆಯನ್ನು ನಮಗೆ ನೀಡು. ನಿನ್ನ ವಾಕ್ಯದಿಂದ ನಮ್ಮ ಮನಸ್ಸುಗಳನ್ನು ನವೀಕರಿಸು ಮತ್ತು ನಮ್ಮ ಪ್ರಾರ್ಥನಾ ಜೀವನವನ್ನು ಪುನಶ್ಚೇತನಗೊಳಿಸು. ಇದರಿಂದ ನಾವು ಶುದ್ಧ ಮನಸ್ಸಾಕ್ಷಿಯೊಂದಿಗೆ ಮತ್ತೆ ಓಡಲು ಸಾಧ್ಯವಾಗಲಿ. ನಮ್ಮ ಪತನಕ್ಕೆ ಕಾರಣವಾಗುವ ಹಾದಿಗಳನ್ನು ಕತ್ತರಿಸುವ ಜ್ಞಾನವನ್ನು ಮತ್ತು ಬೆಳಕಿನಲ್ಲಿ ನಡೆಯುವ ಧೈರ್ಯವನ್ನು ನಮಗೆ ದಯಪಾಲಿಸು. ನಮ್ಮನ್ನು ಬಲಪಡಿಸುವ ನಂಬಿಗಸ್ತ ವಿಶ್ವಾಸಿಗಳೊಂದಿಗೆ ನಮ್ಮನ್ನು ಸೇರಿಸು ಮತ್ತು ನಮಗೆ ಈಗಾಗಲೇ ತಿಳಿದಿರುವ ಒಳ್ಳೆಯದನ್ನು ಪಾಲಿಸಲು ನಮಗೆ ಸಹಾಯ ಮಾಡು. ನಾವು ಬಿದ್ದಲ್ಲೇ ಇರದೆ ನೀತಿವಂತರಾಗಿ ಎದ್ದು ನಿಂತು ನಮ್ಮ ಓಟವನ್ನು ಮುಗಿಸುವವರೆಗೂ ಪವಿತ್ರತೆಯಲ್ಲಿ ನಡೆಯುವಂತೆ ಮಾಡು. ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ, ಆಮೇನ್.